ನಮಸ್ಕಾರ ರೀ ಎಲ್ಲ ಮಂದಿಗೆ. ನಾವು ಇವತ್ತು ಇಡೀ ಕೋಳಿದ ತಂದೂರಿ ರೋಸ್ಟ್ ಮಾಡಿ ನೋಡೋಣ ಹೆಂಗೆ ಟೇಸ್ಟ್ ಬರ್ತೈತೆ ಅಂತ, ಯಾವ ರೀತಿ ಬೇಯ್ತೈತೆ ಅಂತ ನೋಡ್ರಿ. ನಾ ಅದಕ್ಕೆ ಫುಲ್ 1.5 kg ಆಗುವಷ್ಟು ಇಡೀ ಕೋಳಿ ತೊಗೊಂಡಿದ್ದೀನಿ. ಅದನ್ನು ಸ್ವಚ್ಛಂಗೆ ತೊಳ್ಕೊಂಡು ಅದಕ್ಕೆ ಬೇಕಾಗುವಂಥ ಮಸಾಲೆ ಎಲ್ಲ ಹಾಕೊಳ್ಳೋಣ್ರಿ. 2 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲವರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಕಪ್ ಆಗೋಟ ಮೊಸರು ಹಾಕ್ಕೊಂಡೇನ್ರಿ. ಮತ್ತು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡೇನ್ರಿ, ಕುಕ್ಕಿಂಗ್ ಆಯಿಲ್. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರೋಬ್ಬರಿ ಎಲ್ಲ ಮಿಕ್ಸ್ ಆಗುವಂಗೆ ಕಲಿಸ್ಕೊಳ್ಬೇಕ್ರಿ. ಕಲಿಸ್ಕೊಂಡಾದ ನಂತರ ನಾನು ನೆಕ್ಸ್ಟ್ ಗರಂ ಮಸಾಲ ಹಾಕ್ಕೊಂಡೇನ್ರಿ, ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ತಂದೂರಿ ಮಸಾಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ್ರಿ. ಇನ್ನು ಈ ಮಸಾಲದಾಗ ಕೋಳಿನ ನೆನೆಸಿಡೋಣ್ರಿ. ಅರ್ಧದಿಂದ 1 ಗಂಟೆವರೆಗೆ ಇದನ್ನು ನೆನೆಸಿಡ್ಬೇಕ್ರಿ. ಮಸಾಲೆ ಎಲ್ಲ ಇದಕ್ಕೆ ಹಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧದಿಂದ 1 ಗಂಟೆವರೆಗೆ, ಟೈಮ್ ಇದ್ದರೆ 1 ಗಂಟೆ ಇಲ್ಲ 1-1.5 ಗಂಟೆ ಇಡ್ರಿ. ಮಸಾಲೆ ಎಲ್ಲ ಮಿಕ್ಸ್ ಹಾಕಿದ್ರಿ. ನಾವು ಇದಕ್ಕೆ ಅರ್ಧ ಗಂಟೆ ಅಷ್ಟೇ ಇಟ್ಟವ್ರಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅರ್ಧ ಗಂಟೆ ಇದನ್ನು ಮುಚ್ಚಿ ಇಟ್ಬಿಡೋಣ್ರಿ. ನೋಡ್ರಿ, ಈ ಥರ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಮಸಾಲೆ ಎಲ್ಲ ಹತ್ಬೇಕ್ರಿ ಕೋಳಿಗೆ. ಕೋಳಿ ನೆನೆವರೆಗೆ ನಾವು ತಂದೂರಿ ಐಟಮ ರೆಡಿ ಮಾಡ್ಕೊಳ್ಳೋಣ್ರಿ. ಫೈರ್ ಕ್ಯಾಂಪ್ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ್ರಿ. ನೋಡಿ, ಅರ್ಧ ಗಂಟೆ ಆಗೈತ್ರಿ. ಈಗ ಮ್ಯಾಲೆ ಸ್ವಲ್ಪ ಲಿಂಬಿಕೆ ಹಾಕ್ಕೊಳ್ಳೋಣ್ರಿ. ಫೈರ್ ಕ್ಯಾಂಪ್ ರೆಡಿ ಮಾಡ್ಕೊಂಡು ನೋಡ್ರಿ. ಈಗ ಎಲ್ಲ ನಮ್ಮ ಗ್ಯಾಂಗ್ ನೋಡ್ರಿ. ಇದು ಇವರು ಎಲ್ಲ ಫೈರ್ ಕ್ಯಾಂಪ್ಗೆ ಎಲ್ಲ ಸಹಾಯ ಮಾಡ್ಯಾರ ನೋಡ್ರಿ ನಮ್ಗೆ. ನೋಡ್ರಿ, ಇದು ನಮ್ಮ ಗ್ಯಾಂಗ್ ನೋಡ್ರಿ. ಫೈರ್ ಕ್ಯಾಂಪ್ ಒಬ್ಬ ರೆಡಿ ಮಾಡ್ತಾನ್ರಿ ಇಲ್ಲಿಂತ. ನೋಡ್ರಿ, ಇವ್ ನೋಡ್ರಿ, ಇದೆಲ್ಲ ನಮ್ಮ ಗ್ಯಾಂಗ್ ನೋಡ್ರಿ. ಹಾಯ್ ಹೇಳಕತ್ತಾರ ನೋಡ್ರಿ ಎಲ್ಲರಿಗೂ. ಕೈ ಮೇಲೆ ಮಾಡೋ, ಕೈ ಮೇಲೆ ಮಾಡೋ. ಇಲ್ಲಿ ನೋಡು, ಇಲ್ಲಿ ನೋಡು, ಮೇಲೆ ನೋಡು. ಕೈ ಮೇಲೆ ಎರಡು ಸೂಪರ್ 10 ಮಾರ್ಕ್ಸ್ ಕೊಡ್ತಾವ ನೋಡ್ರಿ ನಮ್ಗೆ. ಈಗ ನೋಡ್ರಿ, ಸೂಪರ್ 10 ಮಾರ್ಕ್ಸ್ ಕೊಟ್ಟವ್ರಿ ನಮ್ಗೆ. ಫೈರ್ ಕ್ಯಾಂಪ್ ರೆಡಿ ಆಗೋದಾಗ ನಾವು ಸ್ವಲ್ಪ ಮಜಾ ಮಾಡಿದ್ರಿ ಹಂಗೆ. ಈಗ ಅರ್ಧ ಗಂಟೆ ಆದ್ಮೇಲೆ ತೆಗೆದ್ರಿ ಕೋಳಿ. ಈಗ ಇದಕ್ಕೆ ಒಂದು ರೋಡ್ ಸೇರಿಸ್ಕೊಳ್ಳೋಣ್ರಿ. ಎಲ್ಲ ಕಡೆ ರೋಸ್ಟ್ ಆಗುವಂಗೆ ತಿರ್ಸಾಕ ಚಲೋ ಆಕೈತ್ರಿ. ಫೈರ್ ಕ್ಯಾಂಪ್ ಮೇಲಿಟ್ಟು ಇದನ್ನು ತಿರ್ಸ್ಕೊಳಕ್ಕೆ ಇದನ್ನು ಕರೆಕ್ಟ್ ಬೈಂಡಿಂಗಿಂದ ಕಟ್ಕೊಳ್ರಿ. ಟೈಟ್ ಕಟ್ಕೊಳ್ರಿ, ತಿರ್ಗ್ಸಾಕಬೇಕಲ್ಲ. ನೋಡಿ, ರೆಡಿ ಆಯ್ತು ನೋಡ್ರಿ. ಎಲ್ಲ ಇನ್ನೇನಿಲ್ರಿ. ಫುಲ್ ಒಂದು ಅರ್ಧದಿಂದ 1 ಗಂಟೆವರೆಗೆ ಇದನ್ನು ಬೆಂಕಿ ಮೇಲೆನ ರೋಸ್ಟ್ ಮಾಡ್ಬೇಕ್ರಿ. ಈ ಥರ ನಿಧಾನಕ್ಕೆ ತಿರ್ಗಿಸ್ಕೋತಿರ್ಬೇಕ್ರಿ. ಒಂದು ಅರ್ಧದಿಂದ 1 ಗಂಟೆವರೆಗೂ ಇದನ್ನು ತಿರ್ಗಿಸ್ಕೋತಿದ್ರೆ ತಂದೂರಿ ರೆಡಿ ಆಗ್ತೈತ್ರಿ. ಕರೆಕ್ಟ್ ಇರ್ಬೇಕ್ರಿ. ಮಾತ್ರ ಇದೆಲ್ಲ ಬೆಂಕಿ ಎಲ್ಲ ಕರೆಕ್ಟ್ ಇರ್ಬೇಕು ಕೆಳಗೆ, ಅವಾಗ ಇದು ಕರೆಕ್ಟ್ ಬೇಯ್ತಿದ್ರಿ. ನೋಡ್ರಿ, ಈಗ ರೋಸ್ಟ್ ಆಗಕ್ಕೆ ಶುರು ಆಗೈತಿ ನೋಡ್ರಿ. ಬೇಯತೈತಿ ನೋಡ್ರಿ, ಕರೆಕ್ಟ್ ಬೆಂದು ಬರತೈತ್ರಿ. ಈಗ ನೋಡ್ರಿ, ಬಂತು ನೋಡ್ರಿ, ಕಲರ್ ಬಂತು ನೋಡ್ರಿ. ಈಗ ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಇದನ್ನು ಬೇಯಿಸ್ಕೊತ ಇರ್ಬೇಕ್ರಿ. ಫುಲ್ ರೋಸ್ಟ್ ಆಗುವವರೆಗೂ ತಿರುಗಿಸ್ಕೊಂತ ಇರ್ರಿ.
ನೋಡ್ರಿ ಈಗ ಕರೆಕ್ಟ್ ಬೆಂದೈತಿ. ಈಗ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಬೇಕ್ರಿ. ಒಳಗೆಲ್ಲ ಬೇಯಬೇಕಲ್ಲ, ಇಲ್ಲಾಂದ್ರೆ ಮೇಲೆ ಅಟ್ಟು ಬೆಂದಿರ್ತೈತ್ರಿ. ಈಗ ಒಂದು 50% ಬಂದೈತ್ರಿ. ಈಗ ಕರೆಕ್ಟ್ ಬಂತು ನೋಡ್ರಿ. ಈಗ ಬೆಂದು ರೆಡಿಯಾಗಿ ತಿನ್ನಕ್ಕೆ ರೆಡಿ ಆಗಿದ್ರಿ. ಈಗ ಇವ್ರನ್ನ ನೋಡ್ರಿ ತಿರ್ಸ್ಕೋತ ಕೂತಿರ್ ನೋಡ್ರಿ ಅವಾಗಿಂದ. ಮಾಡ್ತಾ ಮಾಡ್ತಾ ಕತ್ಲಾಗಿ ಹೋಯ್ತ್ರಿ. ಈಗ ರೆಡಿ ಆಗೈತ್ರಿ ತಂದೂರಿ ಫುಲ್ ರೋಸ್ಟೆಡ್ ತಂದೂರಿ ಚಿಕನ್ ಸವಿಯಲು ಸಿದ್ಧ ಆಗೈತಿ ನೋಡ್ರಿ.